ಟೈಮು, ಸ್ಪೇಸು, ಮನಿ, ದೀಸ್ ರೆಸ್ಟ್ರಿಕ್ಷನ್ಸ್ ಆರ್ ಓನ್ಲಿ ಇನ್ ದ ಮೈಂಡ್. That space will expand, time will expand, and people who have gone to Kashi will know how much space is there. There's hardly any space there for ದ್ವಾರ ಮುಂದೆ ಕೂತ್ಕೊಳ್ಳೋಕೆ ಹಾರ್ಡ್ಲಿ ಎನಿ ಸ್ಪೇಸ್. ಬಟ್ ಜಾಗ ಹೆಂಗೆ ಕ್ರಿಯೇಟ್ ಆಗತ್ತೆ, ಹೌ ವಿಲ್ ಇಟ್ ಗೆಟ್ ಕ್ರಿಯೇಟೆಡ್, ಅದೇ ನಾವು ನೋಡಬೇಕಾಗಿರೋವಂಥ ಇದು. ಸೊ ಈಗ ಮುಂಚೆ ಲೋಕು ಬರ್ತಾಯಿದ್ದ, ನೀವೆಲ್ಲ ನೋಡಿರ, ಅವ್ರ ಮನೇಲಿ ಪ್ರತಿ ಗೋಕುಲಾಷ್ಟಮಿಗೆ ಒಂದು ಸತ್ಸಂಗ ನಡೆಯೋದು. ಅವ್ರ ಮನೆ ಸೈಜ್ ಎಷ್ಟು, ಅವ್ರ ಇಡೀ ಮನೆ ಸೈಜ್ ಈ ಹಾಲ್ ಅಷ್ಟಿಲ್ಲ, ಇದಕ್ಕೆ ಅರ್ಧ ಇದ್ದರೆ ಹೆಚ್ಚು. ಹೆಂಗೆ ಎಷ್ಟು ಜನ ಸೇರ್ತಾಯಿದ್ರು ಗೊತ್ತಾ? ಒಂದು ಅಟ್ಲೀಸ್ಟ್ 60-70 ಪೀಪಲ್ ವುಡ್ ಈಸಿಲಿ ಬಿ ದೇರ್. ಫ್ರಮ್ ವೇರ್ ದೇ ವಿಲ್ ಸಿಟ್, ಫ್ರಮ್ ವೇರ್ ದೇ ಲಿಸನ್ ಟು ಸತ್ಸಂಗ್, ವೇರ್ ಇಸ್ ದ ಸ್ಪೇಸ್? ದಟ್ ಈಸ್ ಹೌ ಇಟ್ ಈಸ್ ಕ್ರಿಯೇಟೆಡ್. ಅದು ಕೃಷ್ಣಂದು ಅನ್ಕಂಡೀಷ್ನಲ್ ಲವ್ ಬಗ್ಗೆ ಗುರುಜಿ ಮಾತಾಡೋದು, ಪ್ರೇಮ ರಸದ ಬಗ್ಗೆ ಮಾತಾಡೋದು ಎಲ್ಲ ಮಾಡಿದಾಗ, ಭಜನ್ಸ್ ಹಾಡಿದಾಗ ಹಾಗೆ ಜಾಗ ಕ್ರಿಯೇಟ್ ಆಗುತ್ತೆ. ತಿರುಮಲ್ ಕ್ಯಾನ್ ಶೇರ್ ಲೇಟರ್ ಹೌ ಐ ಥಿಂಕ್ ಮಕ್ಕಳು ಅದೇನೋ ಮಣ್ಣು ಹಿಂಗೆ ಮಾಡಿದಾಗ ಕೃಷ್ಣಂದು ಫಾರ್ಮೇಷನ್ ಆಗ್ತಾಯಿತ್ತು ಅಂತ ಹೇಳಿದ್ರು ಬೃಂದಾವನಲ್ಲಿ. ಸೊ ಹೌ ಈಸ್ ದಟ್ ಫಾರ್ಮೇಷನ್ ಹ್ಯಾಪ್ನಿಂಗ್ ಔಟ್ ಆಫ್ ಸ್ಯಾಂಡ್? ಯು ಕ್ಯಾನ್ ಮೇಕ್ ಎನಿಥಿಂಗ್ ಹ್ಯಾಪನ್ ಔಟ್ ಆಫ್ ಎನಿಥಿಂಗ್ ಪ್ರೊವೈಡೆಡ್ ವಿ ಆರ್ ಇನ್ ದಟ್ ಸ್ಪೇಸ್ ಆಫ್ ಅನ್ಕಂಡೀಷ್ನಾಲಿಟಿ. ನಮ್ಮನ್ನ ದೇವ್ರು ಯಾವ ಥರ ಮೋಲ್ಡ್ ಮಾಡಿದ್ರೂ ರೆಡಿ ಇದ್ದೀನಿ ಅನ್ನೋ ಥರ ಸ್ಪೇಸಲ್ಲಿದ್ದರೆ ಅನುಭವಗಳಾಗತ್ತೆ. ನೋಡಿ, ಇವತ್ತಿಂದು ಸತ್ಸಂಗಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ, ಮೇನ್ ಗುರುಜಿ ಹೇಳಿದ್ದು, ಇನ್ನು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು, ನಮಗೆ ಅಂತ ಸೇರಿಸ್ಕೊಳ್ಳೋದನ್ನು ನಾವು ಬಿಡಬೇಕು. ಈಗ ನಾವು ಮುಂಚೆ ಏನು ಮಾಡ್ತಾಯಿದ್ವಿ, ದೇವಸ್ಥಾನಕ್ಕೆ ಹೋದರೆ ಕರ್ಮ ಸವ್ಯತೆ, ದೇವಸ್ಥಾನಕ್ಕೆ ಹೋದರೆ ಕೃಪೆ ಬರುತ್ತೆ, ದೇವಸ್ಥಾನಕ್ಕೆ ಹೋದರೆ ಶಾಂತಿ ಸಿಗುತ್ತೆ, ಈ ಥರ ನಮ್ಮದೇ ಏನೇನೋ ಕನ್ಕ್ಲೂಷನ್ಸ್ ಇರುತ್ತೆ. ಇನ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದರೆ ನಮಗೆ ಇಥೀರಿಯಲ್ ಬೀಯಿಂಗ್ಸ್ ಜೊತೆ ನಾವು ಉಜ್ಜಾಟ ಮಾಡ್ತೀವಿ. ಇನ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದರೆ ದೇವರು ಸಂತರು ನಮಗೆ ಬಂದು ನಮ್ಮ ಮೂಲಕ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ಗಿಂತ ಹೆಚ್ಚಾಗಿ ದೃಷ್ಟಿಕೋನ, ನೋಟದಿಂದ ನಾವು ಹೋಗಬೇಕು. ಆ ಥರ ನಾವು ಹೋದಾಗ ನಮಗೆ ಖಂಡಿತ ಅನುಭವಗಳಾಗುತ್ತೆ. ಆ್ಯಂಡ್ ಎವ್ರಿ ವೀಕ್ ಗುರುಜಿ ವಿಲ್ ಸೇ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾಸ್ಟ್ ವೀಕ್ ಟು ದಿಸ್ ವೀಕ್? ವಿ ವಿಲ್ ಸೇ, ಗುರುಜಿ, ದಿಸ್ ವೀಕ್ ವಿ ವೆಂಟ್ ಟು ದ ಟೆಂಪಲ್ ಆ್ಯಂಡ್ ದಿಸ್ ರಿಷಿ ಕೇಮ್. This week we went to the temple, we felt Shani Mahatma blessed us like this. This week we went to the temple, this happened, ನಾರಾಯಣ ಬಂದರು, ನಾರದ ಬಂದರು ಅನ್ನೋದು ಹೇಳೋ ಹಂಗಿರ್ಬೇಕು. ನಾನು ಆ ದಿನಗಳನ್ನೂ ನೋಡಿದ್ದೀನಿ. ಅಂದರೆ ನನಗಲ್ಲ, ಬಟ್ ಡೈರೆಕ್ಟಾಗಿ ಡಿವೋಟೀಸ್ಗಾಗೋ ಅನುಭವಗಳು ವೆನ್ ದೇ ವುಡ್ ಶೇರ್. Like there was one devotee called Chakravarti who was a very ardent devotee of Sai Baba and also very dedicated to Guru Bhakti ಎಲ್ಲ. He used to attend satsangs, ಗುರುಜಿದು ಎಲ್ಲಿ ಹೋದ್ರೂ. ಆ ಟೈಮಲ್ಲಿ ಅವರು ಒಂದು ಸತ್ಸಂಗ ಯಾವುದೋ ಒಂದು ಡೆಂಟಿಸ್ಟ್ ಮನೆಯಲ್ಲಿ, ವಸಂತ ಏನೋ ಅವ್ರ ಹೆಸರು ನಂಗೆ ನೆನಪಿಲ್ಲ, ಅವ್ರು ಯಾರು ಅಂತ ಸರಿಯಾಗಿ ಗೊತ್ತಿರಲಿಲ್ಲ, JP ನಗರಲ್ಲಿ ಸತ್ಸಂಗ ಮುಗೀತು. ನಾವು ಕೆಳಗಡೆ ಊಟಕ್ಕೆ ಅಂತ ಬಂದಿದ್ವಿ. ಅಟ್ಲೀಸ್ಟ್ 150-200 ಪೀಪಲ್ ವರ್ ದೇರ್ ಇನ್ ದಟ್ ಹೌಸ್. ಆವಾಗ ಕೆಳಗಡೆ ನಿಂತ್ಕೊಂಡು ನಾವೆಲ್ಲ ಮಾತಾಡ್ಬೇಕಾದ್ರೆ ಹಿ ವಾಸ್ ಟಾಕಿಂಗ್ ಟು ಮೈ ಅಂಕಲ್. ಹಿ ಸೆಡ್, ಡಿಡ್ ಯು ಅಬ್ಸರ್ವ್ ಅಂತಂದರು. ಏನು ಅಂತ ನಮ್ಮ ಅಂಕಲ್ ಕೇಳಿದ್ರು. ಅವಾಗ ಹಿ ಸೆಡ್, ಗುರುಜಿ ಪೀಠದಲ್ಲಿ ಗುರುಜಿ ಇರಲಿಲ್ಲ, ಕಾಳಿ ಇದ್ದಿದ್ದು ನಾಲ್ಗೆ ಆಚೆ ಆಯಿತು, ನೋಡಿದ್ರ ಕಾಳಿ ದರ್ಶನ ಆಯಿತಾ ಅಂತ ಕೇಳಿದ್ರು. ಅವ್ರಿಗೆಲ್ಲ ಇಲ್ಲ ಅಂತ. ಹಿ ವಾಸ್ ಶಿವರಿಂಗ್, ಆ್ಯಕ್ಚುಲಿ ಹಿ ವಾಸ್ ಸ್ವೆಟ್ಟಿಂಗ್. ಹಿ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಹಿ ಹ್ಯಾಸ್ ಹ್ಯಾಡ್ ನ್ಯೂಮರಸ್ ಎಕ್ಸ್ಪೀರಿಯನ್ಸಸ್ ಲೈಕ್ ದಟ್ ವೇರ್ ಹಿ ಈಸ್ ನಾಟ್ ಸೀನ್ ಗುರುಜಿ as ಗುರುಜಿ at all. So now we are constantly seeing Guruji. Guruji is hugging us, Guruji is holding our hands, Guruji is joking. We are not able to see anything beyond the physical form of the Guru. I'm not saying all of us, I'm speaking for those who are not seeing. So then what is that whole point? ಸೊ ಈ ಕಣ್ಣಲ್ಲಿ ನೋಡ್ತಾ ಇದ್ದೀವ, ಈಗೋ ಕಣ್ಣಲ್ಲಿ ನೋಡ್ತಾ ಇದ್ದೀವ, ಮೈಂಡ್ ಕಣ್ಣಲ್ಲಿ ನೋಡ್ತಾ ಇದ್ದೀವ, ಹಾರ್ಟ್ ಕಣ್ಣಲ್ಲಿ ನೋಡ್ತಾ ಇದ್ದೀವ, ಅದನ್ನೆಲ್ಲ ನಾವು ನೋಡ್ಬೇಕು. ಹೆಂಗೆ ನೋಡ್ತಾ ಇದ್ದೀವಿ ಅದು ಕಣ್ಣು ಮುಚ್ಕೊಂಡಾದರೂ ಮಾಡ್ಬೇಕು ನಾವು. ಎಷ್ಟೋ ಸತಿ ದೇವರು ಕಣ್ಣು ಮುಚ್ಕೊಂಡಾಗ ಈಸಿಯಾಗಿ ಕಾಣಿಸ್ತಾನೆ, ಕಣ್ಣು ಬಿಟ್ಟಾಗ ಕಾಣಲ್ಲ. ಯಾಕೆಂದರೆ ಮನಸ್ಸೇ ಇನ್ನೊಂದು ಇಂದ್ರಿಯ ಅಲ್ವಾ, ನಮಗೆ ಮನಸ್ಸಿಂದ ಎಲ್ಲ ಹಿಂಗಿರ್ಬೇಕು ಅಂತ. ಎಷ್ಟು ಜನಕ್ಕೆ ಆಶ್ರಮದಲ್ಲಿ ಗೆಜ್ಜೆ ಶಬ್ದ ಕೇಳಿದೆ ದೇವಿದು, ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನಮಗೆ, ಗೆಜ್ಜೆ ಶಬ್ದ ರಾತ್ರಿ ಹೆಂಗೆ ಕೇಳತ್ತೆ ಅಂತ. ನಾನಂತೂ 1000 ದಿನ ಆಶ್ರಮಲ್ಲಿ ರಾತ್ರಿ ಹೊತ್ತು ಮಲಗಿರ್ಬೋದು, ಒಂದು ದಿನವೂ ನನಗೆ ಕೇಳಿಸಿಲ್ಲ. ಬಟ್ ನಾನು ಅದನ್ನ ತಕ್ಷಣ ನನಗೆ ಕೇಳಿಸಿಲ್ಲ, ಸೊ ನಾನು ಪಾಪಿ ಆ ಥರ ಅಂದ್ಕೊಂಡ್ರು ಸರಿ ಇಲ್ಲ. ಅಥವಾ ನಾನು ಕೇಳಿಸಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು ದೇವಿ ಇದ್ದಾಳೆ ಅಂದ್ಕೊಂಡ್ರೂ ಅದೊಂಥರ ಆಗುತ್ತೆ, ಈಗೋ ಆಗ್ಬೋದು. ಸೊ ನಾನು ಯಾವ ಥರ ಅದನ್ನು ನೋಡಬೇಕು ಅನ್ನೋದನ್ನು ನಾವು ಗುರುಗಳನ್ನ ಕೇಳಬೇಕು. ಹೌ ಶುಡ್ ಐ ಪರ್ಸೀವ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ನೋ ಎಕ್ಸ್ಪೀರಿಯನ್ಸ್? ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಶುಡ್ ಸೆಲ್ಫ್ ಇವ್ಯಾಲ್ಯೂಯೇಟ್ ಎವ್ರಿ ವೀಕ್. ಗುರುಜೀಸ್ ಬ್ಯೂಟಿಫುಲ್. ಇವತ್ತು ಅನ್ಕಂಡೀಷ್ನಲ್ ಲವ್ ಬಗ್ಗೆ 3 ವೀಕ್ಸಿಂದ ಹೇಳ್ತಾ ಇದ್ದಾರೆ. ಬಟ್ ಟುಡೇಸ್ ಟಚ್ ಆಫ್ ಅನ್ಕಂಡೀಷ್ನಲ್ ಲವ್ ಇಸ್ ಟು ಡೂ ವಿತ್ ಅವರ್ ಡಿವೈನ್ ಇಂಟ್ರಾಕ್ಷನ್ ವಿತ್ ದ ಡಿವೈನ್ ಬೀಯಿಂಗ್ಸ್.
That is all Guruji is telling. You become so unconditional, you compel God to come to you. Like how Prahlada did. ಅವನು ಅಸುರ ಗುಣದಲ್ಲಿದ್ರೂ ನಾರದನ ಆಶೀರ್ವಾದದಿಂದ ಅವನಲ್ಲಿರೋ ಅಂಥ ಸಂಸ್ಕಾರಗಳಿಂದ ಅವನ ಅಸುರ ಕುಲಕ್ಕೇ ಒಂದು ವೈಟ್ ಶೀಪ್ ಅದ ಅಂತ ಹೇಳ್ಬೋದು. ಸೊ ಐ ವಾಂಟ್ ಸೆ ಬ್ಲ್ಯಾಕ್ ಶೀಪ್, ಬಟ್ ಸೊ ಹೀಸ್ ಲೈಕ್ ಹೌ ಇಸ್ ದಟ್ ಪಾಸಿಬಲ್ ಅಂದರೆ ಅಷ್ಟು ಯು ಶುಡ್ ಬಿ ಸೋ ಕಂಪೆಲಿಂಗ್ ದೇವರು ಬರಬೇಕು ಅನ್ನೋ ಥರ. ದಟ್ ಈಸ್ ಹೌ ಇಟ್ ಈಸ್. ಈಗ ಮುಕ್ತಕ ಋಷಿಗಳ ಸಂಕಲ್ಪ ಹೆಂಗೆ ಕಂಪೆಲಿಂಗ್ ಆಗಿತ್ತು ಅಂದರೆ ದೇವಿ ಅವತಾರ ತಗೊಂಡು ನಿಮಿಷಾಂಬೆಯಾಗಿ ಫಸ್ಟ್ ಟೈಮ್ ಬಂದಳು. ಅದಕ್ಕೆ ಮುಂಚೆ ಯಾವ ಪುರಾಣ ಇತಿಹಾಸದಲ್ಲೂ ಅಲ್ಲಿ ನಿಮಿಷಾಂಬೆ ಅನ್ನೋ ರೆಫರೆನ್ಸು ನಮಗೆ ತಿಳಿದ ಮಟ್ಟಿಗೆ ಇಲ್ಲ. ಬಟ್ ಶಿ ವಾಸ್ ರೆಡಿ ಟು ಹ್ಯಾವ್ ಅ ನ್ಯೂ ನೇಮ್, ಅ ನ್ಯೂ ಫಾರ್ಮ್ ಆ್ಯಂಡ್ ಕಮ್ ಬಿ ಸಾತ್ವಿಕ್ ಅಟ್ ದ ಸೇಮ್ ಟೈಮ್ ಹ್ಯಾವ್ ದ ಫೋರ್ಸ್ ಟು ವ್ಯಾಂಕ್ವಿಶ್ ಅ ಡೆಮನ್ ಆರ್ 2 ಡೆಮನ್ಸ್, ಜಾನು ಆ್ಯಂಡ್ ಸುಮಂಡಲ. ಕಮಲಾನೂ ಇಟ್ಕೊಂಡಿದ್ದಾಳೆ, ಡಮರೂನೂ ಇದೆ, ತ್ರಿಶೂಲನೂ ಇದೆ, ಪುಷ್ಪನೂ ಹಾಕ್ಕೊಂಡಿದ್ದಾಳೆ, ಎಲ್ಲ ಥರನೂ. ಅಂದರೆ ಅಲ್ಲಿವರೆಗೂ ಹೆಂಗೆ ಬೇಕಾದ್ರೂ ಬರೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ. ಯಾವಾಗಲೂ ಉಗ್ರ ರೂಪದಲ್ಲೇ ಬರಬೇಕಂತಿಲ್ಲ. ಸೌಮ್ಯವಾಗಿರೋರಿಗೆ ಸೌಮ್ಯ ರೂಪದಲ್ಲಿ ಅವಳು ಸ್ಪಂದಿಸ್ತಾಳೆ. ಈ ಥರ ಅವ್ರಿಗೆಲ್ಲ ಕ್ಷತ್ರಿಯರಿಗೆ ಅಸುರರಿಗೆಲ್ಲ ಅವರ ರೂಪದಲ್ಲೇ ರಾಜಸಿಕವಾಗಿ ಮಾಡ್ತಾಳೆ. ಗುರುಜಿ ಹೇಳ್ತಾರೆ ಅವರು ಆರ್ಯ ಸೋಮ ವಂಶಕ್ಕೆ ದೇವಿ ಕುಲದೇವಿಯಾಗಿದ್ದಾಳೆ ಬಂದಿಯಾಳೆ ಅಂತ. ಸೊ ಆ ಥರ ಬಂದಳು. ಸೊ ಹೆಂಗಿರಬೇಕು ಮತ್ತು ಅಂದರೆ ಅಷ್ಟು ಕಂಪೆಲ್ಲಿಂಗಾಗಿ ಇರಬೇಕು. ಬರೀ ನಾವು ಒಂದು ಸತಿ ಹೇಳಿದರು ಗುರುಜಿ, ಕೇರಳಲ್ಲಿ ಒಬ್ಬರು ಗುರುಗಳಿದ್ದಾರೆ, ಅವರು ಹೋಮ 10 ನಿಮಿಷದಲ್ಲಿ ಮೃತ್ಯುಂಜಯ ಹೋಮನೋ ಏನೋ ಮುಗಿಸ್ಬಿಟ್ರು. ಸೊ ಗುರುಜಿ ಅಂದರು ಅವ್ರಿಗೆ ಬೇಡ ಮಂತ್ರ, ಅವ್ರಿಗೆ ಇಷ್ಟು ಸಂಖ್ಯೆ ಜಪ ಬೇಕಾಗಿಲ್ಲ, ಅವರೇನೋ ಮುದ್ರಾ ಮಾಡ್ತಾರೆ, ಅವರಲ್ಲಿ ಫೇತ್ ಇದೆ, ಅವ್ರು ಒಂದು ಸತಿ ಕರೆದ್ರೆ ಈಶ್ವರ ಬಂದು ಆಶೀರ್ವಾದ ಮಾಡ್ತಾರೆ ಅಂತ ಅವ್ರು 5 ನಿಮಿಷದಲ್ಲಿ ಮಾಡ್ತಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ನನ್ನನ್ನು ಕೇಳಿದರು. ಸೊ ಅವ್ರು 5 ಮಿನಿಟ್ಸಲ್ಲಿ ಮೃತ್ಯುಂಜಯ ಹೋಮ ಮುಗಿಸಿ ಪೂರ್ಣ ಆಶೀರ್ವಾದ ನಿಮಗೆ ಈಶ್ವರನ್ ಬಂದರೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ವೈ ಡಸ್ ಇಟ್ ಹ್ಯಾವ್ ಟು ಬಿ 4 hours? Why do they have to do Jayadi Homa after all the homas are completed? Why do they have to do elaborate sankalpa like how you arrange for your clients? Why? What is the rule? Who wrote this rule? ಅಂದರೆ ನಾವು ಎಷ್ಟು ಕಂಡೀಷನ್ಡ್ ಆಗಿರ್ತೀವಿ ಮೈಂಡ್, ಅಂದರೆ ಹಿಂಗೆ ಆಗ್ಬೇಕು. ಗುರುಜಿಗೆ ಫುಲ್ ತೃಪ್ತಿ. ನಾನು ಹೋಗಿ ನೋಡಿರಲಿಲ್ಲ, ನಾನು ಫೋನಲ್ಲಿ ಹೇಳಿದ್ರು ಗುರುಜಿ ಈ ಥರ ಆಯಿತು. ಇಷ್ಟು ಬೇಕಾಗಿ ಹೋಯ್ತಾ ಗುರುಜಿ? 5-6 ಹೋಮ ಹೇಳಿದರು. ತುಂಬ ಚೆನ್ನಾಗಿ ಮಾಡಿದ್ರು ಅಂದರು ಗುರುಜಿ. ನನಗೆ ಫುಲ್ ಅಸಮಾಧಾನ, ಏನು ಈ ಥರ ಇಷ್ಟು ಬೇಗ ಮುಗಿಸ್ಬಿಟ್ಟಿದ್ದಾರೆ ಅಂತ. ಸೊ ಈ ರಿಲಿಜಿಯಸ್ ಕ್ಲಾಸಸ್ ತೊಗೊಳ್ಳಿ ಅಂತ ಹೇಳಿದ್ರು ನೋಡಿ. 21 days ಯು ಆಲ್ ಟೇಕ್ ರಿಲಿಜಿಯಸ್ ಟ್ರೈನಿಂಗ್. ದಟ್ ಈಸ್ ವೇರ್ ವಿ ಲರ್ನ್ ದ ಅನ್ಕಂಡೀಷ್ನಲ್ ಆಸ್ಪೆಕ್ಟ್ ಆಫ್ ಗಾಡ್. ಹೌ ಮೆನಿ ಟೈಮ್ಸ್ ವಿ ಹರ್ಡ್ ವಿಷ್ಣು ಭಕ್ತಕ್ಕೆ ಕರೆದಿದ ತಕ್ಷಣ ಹಾಗೆ ಎದ್ದು ಓಡೋಗ್ತಾ ಇದ್ದ. ಅದಕ್ಕೆ ನಾರಾಯಣನ ಶಲ್ಯದ ಜೊತೆಗೆ ಲಕ್ಷ್ಮಿ ಸೆರಗು ಕಟ್ಕೊಂಡು ಅವಳು ಹೋಗ್ಬೋದು ಅಂತ ಮಾಡಲು ಹೇಳ್ತಾ ಇರಲಿಲ್ಲ, ಎದ್ದು ಓಡೋಗ್ತಾ ಇದ್ದ ವಿಷ್ಣು ಅಂತ ಹೇಳ್ತಾರೆ. ಅದು ಪುರಾಣಿಕ್ ರೆಫರೆನ್ಸ್. ಸೊ ಇಫ್ ಯು ನೋ ದ ನೇಚರ್ ಆಫ್ ವಿಷ್ಣು ದೆನ್ ವಿ ವಿಲ್ ಆಲ್ಸೋ ನೋ ಹೀಸ್ ಅನ್ಕಂಡೀಷ್ನಲ್. ಕರೆದ್ರೆ ಹಂಗೆ ಓಡ್ತಾನೆ ಅಂತ ನಮಗೆ ಗೊತ್ತಾಗತ್ತೆ, ಅದು ನಮಗೆ ಮರ್ತು ಹೋಗುತ್ತೆ. ದೆನ್ ಸಮ್ಟೈಮ್ಸ್ ಅಂತೀವಿ ಇಲ್ಲ ಈಶ್ವರನೇ ಬೋಲೆನಾಥ್, ಸೊ ಈಶ್ವರನೇ ಫಸ್ಟ್ ಕರೆದ್ಬಿಟ್ರೆ ಬೇಗ ಒಲಿತಾನೆ ಅಂತ. ಯಾಕೆ ವಿಷ್ಣು ರೆಫರೆನ್ಸ್ ಎಷ್ಟು ಸತಿ ಇದೆ, ಕೃಷ್ಣನ ರೆಫರೆನ್ಸ್ ಎಷ್ಟು ಸತಿ ಇದೆ ಭಾಗವತದಲ್ಲಿ. ಹೌ ಹಿ ಈಸ್ ರೆಸ್ಕ್ಯೂಡ್ ಸೋ ಮೆನಿ ಸಫರಿಂಗ್ ಸೋಲ್ಸ್. ವೈ ಹಿ ಈಸ್ ಫಾಸ್ಟ್ ಆರ್ ಸ್ಲೋ ಇಸ್ ಇನ್ ಅವರ್ ಮೈಂಡ್ ಆ್ಯಂಡ್ ಡಿಪೆಂಡ್ಸ್ ಆನ್ ಅವರ್ ಕಾಲ್. ನಾವು ಫಾಸ್ಟಾಗಿ ಹೇಳ್ತೀವ, ಸ್ಲೋ ಆಗಿ ಹೇಳ್ತೀವ, ಕೂಗೋ ಥರ ಕೇಳೋ ಹಂಗೆ ಕೂಗ್ತೀವ. ಏನು ಎಷ್ಟಿದೆ ಇದರಲ್ಲಿ ಸೂಕ್ಷ್ಮತೆ ಅಂದರೆ ಎಲ್ಲ ನಮ್ಮ ಮೈಂಡ್ ಹೇಳೋದು, ಈಗೋ ಹೇಳೋದು. ಬೇಗ ಆಗಲ್ಲ, ಲೇಟ್ ಆಗತ್ತೆ, ಇದು ಅದು. 21,600 times ಗುರುಜಿ ತಮಾಷೆ ಮಾಡಿ ಹೇಳಿದ್ರು ದೀಪ್ತಿಗೆ, ಯು ಕ್ಯಾನ್ ಟ್ರಬಲ್ ಯುವರ್ ಮದರ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಹೌ ಮೆನಿ ಪೀಪಲ್ ವಿ ಆರ್ ಟ್ರಬ್ಲಿಂಗ್ 21,600 times? ಹೌ ಮೆನಿ ಟೈಮ್ಸ್ ವಿ ಆರ್ ಟ್ರಬ್ಲಿಂಗ್ ಅವರ್ ಸೆಲ್ಸ್ ಆಫ್ ಡಿಪ್ರೈವಿಂಗ್ ಎನ್ಲೈಟನ್ಮೆಂಟ್? ಇದೆಲ್ಲ ನಾವು ಯೋಚನೆ ಮಾಡೋ ಅಂಥ ಇದು. ಅಂದರೆ ದಟ್ ಈಸ್ ಆ್ಯಕ್ಚುಲಿ ಅವೇರ್ನೆಸ್ಸಿಗೆ ನಾವು ಬಂದುಬಿಡ್ತೀವಿ. ಒಂದು ಸತಿ ಗುರುಜಿ ನಮ್ಮನ್ನ ಕಾಶಿಗೆ ಕರ್ಕೊಂಡು ಹೋಗಿದ್ರು, ಒಂದು 10 ದಿನ ಇದ್ವಿ ಅನ್ಸುತ್ತೆ. ಅವಾಗ ಹೇಳಿದ್ರು, ನಿಮ್ಗೆ ಒಬ್ಬರು ಋಷಿಗಳು ಬಂದು ನಿಮಗೆ ಸ್ಪರ್ಶ ಮಾಡ್ತಾರೆ, ನಿಮ್ಮ ತಲೆ ಮೇಲೆ ಸ್ಪರ್ಶ ಮಾಡ್ತಾರೆ, ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದರು. ಈ ಥರ ಇಷ್ಟು ಟ್ಯೂಟೋರಿಯಲ್ ಥರ ಸ್ಪೂನ್ ಫೀಡ್ ಮಾಡೋದು ಯಾರು ಮಾಡ್ತಾರೆ? ನಿಮಗೊಬ್ಬರು ಋಷಿಗಳು ಬಂದು ಸ್ಪರ್ಶ ಮಾಡ್ತಾರೆ ಅಂದರೆ ಪಂಚಗಂಗಾ ಘಾಟಲ್ಲಿ ನಾವು ಸ್ನಾನ ಮಾಡ್ಬೇಕಾದ್ರೆ ಹೇಳಿದ್ರು. ಅಂದರೆ ಅದಕ್ಕೆ ಮುಂಚೆನೇ ಹೇಳಿದರು,
ಬಿ ಅವೇರ್ ಅಂತ. ನನಗೆ ಅಲ್ಲಿ ಆಲ್ಮೋಸ್ಟ್ ಮರ್ತು ಹೋಗ್ಬಿಟ್ಟಿತ್ತು. ಫುಲ್ ಸ್ನಾನ ಆಯಿತು, ಎಲ್ಲ ಆಯಿತು, ಸಡನ್ನಾಗಿ ಹೊಳಿತು. ಗುರುಜಿ ಹೇಳಿದರು ಯಾರು ಬಂದರು ಅಂತ ನಂಗೆ ಗೊತ್ತಾಗಿಲ್ಲ ಅಂತ. ಆವಾಗ ಲಾಸ್ಟಲ್ಲಿ ಹೇಳ್ಬೇಕಾದ್ರೆ ನೀರಿಂದ ಕೇಳಿದೆ, ಗುರುಜಿ ಯಾರು ನನಗೆ ಬಂದಿದ್ದು ಅಂತ. ಆವಾಗ ಗುರುಜಿ ಹೇಳಿದ್ರು ನಿಂಗೆ ಯಾಜ್ಞವಲ್ಕ್ಯ ಋಷಿಗಳು ಬಂದಿದ್ದರು ಅಂತ. ಇದೇ ಥರ ಮಾಯೆಗೆ ಗುರುಜಿ ಹೇಳಿದ್ರಲ್ಲ, ಡಿವೈನ್ ಬೀಯಿಂಗ್ಸ್ ಹ್ಯಾವ್ ದೇರ್ ಓನ್ ಮಾಯಾ, ದೇ ಕ್ರಿಯೇಟ್ ದೇರ್ ಓನ್ ಮಾಯಾ ಟು ಎಲಿಮಿನೇಟ್ ಅವರ್ ಮಾಯಾ ಅಂತ ಹೇಳಿದ್ರು. ಇದು ನಮಗೆ ಎಷ್ಟು ಸತಿ ಆಗಿದೆ ಗೊತ್ತಾ, ಅಂದರೆ ದೇವಸ್ಥಾನ ಹೋಗ್ತೀವಿ, ಅಲ್ಲಿ ಭಿಕ್ಷೆಗೆ ಹಾಕೋಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಹೋಗ್ತಾಯಿದ್ವಿ. ಈಗಲ್ಲ ಒಂದು 3 ಬಸ್ಸು 4 ಬಸ್ಸಲ್ಲಿ ಹೋಗ್ತಾಯಿದ್ವಿ. ಗುರುಜಿ ನೋಡೋರು ಯಾರು ಹಾಕ್ತಾರೆ, ಯಾರು ನೋಟ್ ಹಂಚ್ತಾರೆ, ಯಾರು ನೋಟ್ ಎಣಿಸ್ತಾರೆ, ಇವೆಲ್ಲ ನೋಡೋರು. ಸೊ ಕೊನೆಗೆ ವಿ ಗಾಟ್ ಟ್ರೈನ್ಡ್ ಇನ್ ಸಚ್ ಅ ವೇ ದಟ್ ವಿ ವುಡ್ ಕ್ಯಾರಿ ಒನ್ ಬಂಡಲ್ ಜಸ್ಟ್ ಟು ಗಿವ್ ಅದರ್ಸ್. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಕೆಲವು ಸತಿ ಹೇಳೋರು. ಒಂದು ಸತಿ ಅಮ್ಮಂಗೆ ಹೇಳಿದರು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ಅಮ್ಮ ಒಂದು 4 ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ನೊಬ್ರು ಕೊಟ್ಟು ನೀವು ಮಾಡಿ ಅಂತ ಕೊಟ್ಬಿಟ್ರು. ಗುರುಜಿ ಹೇಳಿದರು ನಾನು ಯಾರಿಗೆ ಮಾಡೋಕ್ಕೆ ಹೇಳಿದೆ, ನೀವು ಯಾಕೆ ಅವ್ರಿಗೆ ಕೊಟ್ರಿ, ನಿಮ್ಮ ಕೈಯಿಂದ ಹೋಗಬೇಕು ಅಂತಿತ್ತು, ನೀವೀಗ ಆಬ್ಲಿಗೇಷನ್ ಫುಲ್ಫಿಲ್ ಮಾಡಿಲ್ಲ. ಅವಾಗ ಗೊತ್ತಾಯ್ತು ನಮಗೆ ಪ್ರತಿಯೊಂದು ವಾಕ್ಯನೂ ಗುರುಗಳು ಹೇಳೋದು ಕ್ಯಾಶುವಲ್ ಕಾನ್ವರ್ಸೇಷನ್ಸ್ ಅಲ್ಲ, ದೇ ಆರ್ ಆಲ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ಸೊ ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಒಂದು ಹೋಮ ನಡೀತು ಒಬ್ಬರು ಭಕ್ತರಿಗೆ. ಗುರುಜಿ ಒಂದು ಸ್ಪೆಷಲ್ಲಾಗೆ ನಮ್ಗೆ ಅವತ್ತು ಹೇಳಿದರು ಈ ಕುಂಕುಮ ವಿಭೂತಿ ಅವೆಲ್ಲ ಏನು ಗಂಧ ಎಲ್ಲ ಏನು ಬೇಕಿಲ್ಲ ಅಂತ. ಬಟ್ ಅವತ್ತು ಸ್ಪೆಸಿಫಿಕ್ಕಾಗಿ ಸುಂದರೇಶ್ ಅಂಕಲ್ಗೆ ಮೆಸೇಜ್ ಮಾಡಿಸಿ ಹೇಳಿಸಿದ್ರು ಕುಂಕುಮ ವಿಭೂತಿ ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಹೋಗಿ ಅಂತ. ಅಂದರೆ ಅವಾಗ ಸ್ಪೆಸಿಫಿಕ್ಕಲಿ ನಮಗೇನು ನೆಸೆಸಿಟಿ ಇದೆಯೋ ಪ್ರೊಟೆಕ್ಷನ್ಗೆ ಆಗಲಿ ಇದೇ ಆಗಲಿ ಅಥವಾ ಅಟ್ರಾಕ್ಟಿಂಗ್ ಡಿವೈನ್ ಎನರ್ಜಿ ಆಗಲಿ ಅವೆಲ್ಲ ನಮಗೆ ಎಕ್ವಿಪ್ ಆಗಲಿ ಅಂತ. ಸೊ ದ್ಯಾಟ್ ಈಸ್ ಪ್ರೆಸೆನ್ಸ್ ಆಫ್ ಮೈಂಡ್. ವೆನ್ ಟು ಡೂ, ವೆನ್ ನಾಟ್ ಟು ಡೂ, ವೆನ್ ಆರ್ ವಿ ಗೆಟಿಂಗ್ ಒಬ್ಸೆಸಿವ್, ವೆನ್ ಆರ್ ವಿ ಡೂಯಿಂಗ್ ಇಟ್ ಔಟ್ ಆಫ್ ಲವ್. ಆ ಒಂದು ಇದನ್ನು ನಾವು ನೋಡ್ಕೋಬೇಕು. ಆ್ಯಂಡ್ ಒಂದಿನ ನಾವು ಮಾಡದೇ ಇದ್ರೂ ದೇವರಂದು ನಮ್ಮದು ಬೈಂಡಿಂಗ್ ಇರೋದು ಲವ್ ಇಂದ, ನಾಟ್ ಥ್ರೂ ಆಬ್ಲಿಗೇಷನ್ ಅನ್ನೋದನ್ನು ಬರಬೇಕು ನಾವು. ದಟ್ ಈಸ್ ವೆನ್ ಗುರುಜಿ ಟೋಲ್ಡ್ ಸ್ಟಾಪ್ ಡೂಯಿಂಗ್ ಜಪ ಮಾಲಾ ಮಾಲಾ ಮಾಲಾ, ಸ್ಟಾರ್ಟ್ ಡೂಯಿಂಗ್ ಜಪ ಮೋರ್ ಔಟ್ ಆಫ್ ಲವ್ ಲವ್ ಲವ್. ಒಬ್ರಿಗೆ ಅಹಂ ಪ್ರೇಮ ಅಂತಲೇ ಮಂತ್ರ ಕೊಟ್ಟಿದ್ರು. ಈವನ್ ನೌ ಶಿ ಡಸ್ ದಟ್ ಮಂತ್ರ. ವಾಟ್ ಮಂತ್ರ ಶುಡ್ ಐ ಡೂ ಗುರುಜಿ, ಐ ಡೋಂಟ್ ಹ್ಯಾವ್ ಪೀಸ್. ಯು ಡೂ ಅಹಂ ಪ್ರೇಮ, ಜಸ್ಟ್ ಡೂ ಅಹಂ ಪ್ರೇಮ ಅಂತ. ಸೊ ಶಿ ಸ್ಟಿಲ್ ಕೀಪ್ಸ್ ಡೂಯಿಂಗ್ ಅಹಂ ಪ್ರೇಮ. ಸೊ ಫಸ್ಟು ಅನ್ಕಂಡೀಷ್ನಲಿಟಿ ನಮಗೆ ಬಂದ್ರೇ ವಿ ಕ್ಯಾನ್ ರಿಸೀವ್ ಲವ್ ಆಲ್ಸೋ ಫ್ರಮ್ ಅದರ್ಸ್. ಬಟ್ ಅಗೇನ್ ಅಲ್ಲೊಂದು ಕಂಡೀಷನು. ಸೊ ಇವತ್ತು ಅನ್ಕಂಡೀಷ್ನಲಿಟಿ ಬಗ್ಗೆ ನಾನು ಹೇಳ್ಬೇಕಾರೆ ಒಬ್ಬರ ಹತ್ರ ಹೇಳಿದೆ, ಯಾರೋ ನಂಗೆ ಥ್ಯಾಂಕ್ ಯು ಹೇಳಿದ್ರು. ಡೋಂಟ್ ಸ್ಪಾಯಿಲ್ ಪೀಪಲ್ ಲೈಕ್ ಅಸ್, ವಿ ಟ್ರೈಯಿಂಗ್ ಟು ಪ್ರಾಕ್ಟೀಸ್ ಅನ್ಕಂಡೀಷ್ನಲಿಟಿ. If you tell thank you today, tomorrow I do something and then you say, you don't say thank you, I'll say why this man did not thank me ಅಂತ ನಮಗೆ ಸಟ್ಲಾಗೂ ಬಂದ್ಬಿಡುತ್ತೆ. ನಂಗೆ ನಮ್ಮಂಥವ್ರನ್ನ ಹಾಳು ಮಾಡಲೇಬೇಡಿ ನೀವು ಅಂತ ಹೇಳಿ. ನಮ್ಗೆ ಅದೇ ಅಭ್ಯಾಸ ಆಗಬೇಕು. ಯಾರು ಥ್ಯಾಂಕ್ಸ್ ಹೇಳಬಾರ್ದು, ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು, ಆ ಥರ ಫೀಡ್ಬ್ಯಾಕ್ ಕೊಡಬಾರ್ದು, ಏನೋ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಬಾರ್ದು. ಅಂದರೆ ವಿ ಶುಡ್ ಡೋಂಟ್ ಒಂಥರ ಬ್ಯಾಡ್ ಹ್ಯಾಬಿಟ್ಸ್ ಇನ್ಕಲ್ಕೇಟ್ ಮಾಡಬೇಡಿ. ಮ್ಯಾನರ್ಸು ಎಟಿಕೆಟ್ ಎಲ್ಲ ಬೇರೆಯವ್ರಿಗೆ, ನನಗಲ್ಲ ಅಂತ ನಾನೇ ಹೇಳಿಬಿಟ್ಟೆ. ಸೊ ಅಂದರೆ ಆವಾಗ ಅವ್ರಿಗೆ ಅರ್ಥ ಆಯಿತು, ಓ ಅಂದರೆ ಇವ್ರ ಗುರುಗಳು ತುಂಬ ಸೀರಿಯಸ್ ಆಗಿ ಇವ್ರಿಗೆ ಅನ್ಕಂಡೀಷ್ನಲ್ ಆಗಿರಬೇಕು ಅಂತ ಇದ್ದಾರೆ, ಬಾಯಿ ಮಾತಿಗೆ ವರ್ಡ್ಸ್ಗಲ್ಲ. ಸಿ ವೆನ್ ಸಂಬಡಿ ಸೇಸ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಳಿ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಕೆಲವರು. ನಮಗೆ ವಿಶ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ, ಏನು ಇವ್ರು ಜೈ ಮಾತಾ ಹೇಳಲಿಲ್ಲ, ಇದು ಮಾಡಿಲ್ಲ. ಬಟ್ ಏನು ಗೊತ್ತಾ, ಅದು ಅಷ್ಟೇ ಅದೇ ಥರನೇ ಅನ್ಕಂಡೀಷ್ನಲ್ ಆಗಿರೋಕ್ಕೆ ಬಿಡಲ್ಲ. ಇವ್ರು ಆರೋಗ್ಯಂಟು, ಇವಳಿಗೆ ಇವಾಗ ಟೈಮ್ ಇಲ್ಲ, ಇವಾಗೆಲ್ಲ ಒಂದು ಜೈ ಮಾತಾ ಹೇಳೋಕ್ಕಾಗಿಲ್ಲ, ಒಂದು ಫೋನ್ ಮಾಡಿ, ಇದೆಲ್ಲ ಏನಾಗುತ್ತೆ ಅಂದರೆ ಸುಮ್ಮನೆ ವಿ ಆರ್ ಅನ್ನೆಸೆಸರಿಲಿ ಅಗೈನ್ ಗೆಟಿಂಗ್ ಇನ್ ಟು ಕಂಡೀಷ್ನಲ್ ಇಂಟ್ರ್ಯಾಕ್ಷನ್ಸ್. ಬಿ ಅನ್ಕಂಡೀಷ್ನಲ್. 10 years ಆದಮೇಲೆ ಫೋನ್ ಮಾಡಿದ್ರೂ ನಮಗೆ ಅದೇ ಪ್ರೀತಿ ತೋರಿಸೋ ಹಂಗೆ ಇರ್ಬೇಕು ನಾವು. ಐ ಫೀಲ್ ಮದರ್ ಇಸ್ ಪ್ರಿಪೇರಿಂಗ್ ಅಸ್ ಫಾರ್ ಸಮಥಿಂಗ್ ಲೈಕ್ ದಟ್. ಲೈಕ್ ಸಮ್ ಫ್ರೆಂಡ್ಸ್ ಜೊತೆ ನನಗೆ ಇವಾಗಲೂ ಅದೇ ಥರ ಇದೆ. ಈವನ್ 20 years ಆದಮೇಲೆ ನಂಗೆ ಫೋನ್ ಮಾಡಿದ್ರೂ, ನಾನು ಎಷ್ಟೋ ಜನ ಮೀಟೇ ಮಾಡಿರಲ್ಲ, ಅವ್ರು ಮಾಡಿದ್ರೂ ನೆನ್ನೆ ಮಾತಾಡ್ದಂಗೆ ಅನಿಸುತ್ತೆ. ಅಷ್ಟು ಪ್ರೀತಿ, ಏನೂ ಫೀಲ್ ಅನ್ಸಲ್ಲ, ಅಯ್ಯೋ ಏನೋ ಹಿಂದೆ ಮುಂದೆ ಇದು ಮಾಡಿಲ್ಲ, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಲು ಅಂತೆಲ್ಲ ಅನ್ಸೋದೇ ಇಲ್ಲ. ಅದು ಅನ್ಕಂಡೀಷ್ನಲ್ ಆಗಿರೋ ಹಾಗೇ ನಮಗೆ ಇರೋಕ್ಕೆ ಬರೋವಂಥದ್ದು. ಇದೆಲ್ಲ ಪ್ರಾಕ್ಟಿಕಲಿ ನನಗೆ ಅನುಭವ ಆಗಿರೋವಂಥದ್ದನ್ನ ಹೇಳ್ತಿರೋದು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.